ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಇದು ಆಗಬಾರ್ದಾಗಿತ್ತು. ಅದನ್ನು ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಮಧ್ಯದಲ್ಲಿರ್ತಕ್ಕಂಥ ವಿಚಾರ, ಅದನ್ನು ಬಹಿರಂಗ ಆಗಬಾರ್ದಾಗಿತ್ತು. ಅದನ್ನು ಆದಷ್ಟು ಬೇಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಈ ದಿಢೀರಂತ ಈ ಬೆಳವಣಿಗೆಗಳು ವಿಪಕ್ಷಕ್ಕೆ ಒಂದು ರೀತಿ ಅಸ್ತ್ರ ಆಗಲ್ವಾ ಅಂತ ಈಗ ಅವರು ಚರ್ಚೆ ಮಾಡ್ತಾರೆ. ನಾನು ಕೂಡ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ. ಏನಂದ್ರೆ ಸರ್ DCM ಏನಾದರೂ ಈ ವಿಚಾರವಾಗಿ ಮಾತಾಡಿದ್ದೀನಿ ನಾನು. ಇಟ್ಸ್ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ. ಸರ್ ಅವರೊಬ್ಬರು ಸೀನಿಯರ್ ಮೆಂಬರ್ ಇದ್ದಾರೆ ಸರ್. ಅವ್ರಿಗೆ ಒಂದು ಮಾತು ಕೊಟ್ಟಿದ್ರು DK ಶಿವಕುಮಾರ್ ಅವರು, ನಾನು CM ಆದ. ನನಗೆ ಅದು ಗೊತ್ತಿಲ್ಲ, ಅದು ಏನು ಕೊಟ್ಟಿದ್ರು ಏನು ಬಿಟ್ಟಿದ್ರು ಅಂತ ನಮಗೆ ಗೊತ್ತಿಲ್ಲ. ನಾನೇನು ಹೇಳಕ್ಕೆ ಬರೋದಿಲ್ಲ. ಈ ಮಾಧ್ಯಮದ ಮುಖೇಣ ನನಗೆ ತಿಳಿದು ಬಂತು ಅಷ್ಟೇ. ನೋಡೋಣ, ಅದೇ ಏನೇ ಆದರೂ ಕೂಡ, ಏನೇ ಇದ್ದರೂ ಕೂಡ ವಿಚಾರವನ್ನು ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಸ್ಪೀಕರ್ ಸ್ಥಾನದ ವಿಚಾರ ಸರ್, ತಮ್ಮ ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಏನು ನೋಡೋಣ ಏನೇನು ಆಗ್ತದೋ. ಒಂದು ವೇಳೆ ಪಕ್ಷ ತೀರ್ಮಾನ ಮಾಡಿ ಕೊಟ್ಟರೆ ನಿಭಾಯಿಸೋದಕ್ಕೆ ರೆಡಿ ಇದ್ದೀರಿ ಸರ್? ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಐ ಆಮ್ ದಿ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನ್ ಇನ್ ದ ಕಾಂಗ್ರೆಸ್. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಎ ಕಾಂಗ್ರೆಸ್ ಮನ್. ದಿಸ್ ಇಸ್ ದ 55th year ಆಸ್ ಎ ಕಾಂಗ್ರೆಸ್ ಮನ್. ಸ್ಪೀಕರ್ ಸ್ಥಾನ ಬೇಕಾ, ಸಚಿವ ಸ್ಥಾನ ಬೇಕಾ? ನೋಡೋಣ ಅದು ಏನು ಮಾಡ್ತಾರೆ. ಅದು ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಹೈಕಮಾಂಡ್ಗೆ ಬಿಟ್ಟಿದ್ದರು. ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಇದು ಆಗಬಾರ್ದಾಗಿತ್ತು. ಅದನ್ನು ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಮಧ್ಯದಲ್ಲಿರ್ತಕ್ಕಂಥ ವಿಚಾರ, ಅದನ್ನು ಬಹಿರಂಗ ಆಗಬಾರ್ದಾಗಿತ್ತು. ಅದನ್ನು ಆದಷ್ಟು ಬೇಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಈ ದಿಢೀರಂತ ಈ ಬೆಳವಣಿಗೆಗಳು ವಿಪಕ್ಷಕ್ಕೆ ಒಂದು ರೀತಿ ಅಸ್ತ್ರ ಆಗಲ್ವಾ ಅಂತ ಈಗ ಅವರು ಚರ್ಚೆ ಮಾಡ್ತಾರೆ. ನಾನು ಕೂಡ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ. ಏನಂದ್ರೆ ಸರ್ DCM ಏನಾದರೂ ಈ ವಿಚಾರವಾಗಿ ಮಾತಾಡಿದ್ದೀನಿ ನಾನು. ಇಟ್ಸ್ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ. ಸರ್ ಅವರೊಬ್ಬರು ಸೀನಿಯರ್ ಮೆಂಬರ್ ಇದ್ದಾರೆ ಸರ್. ಅವ್ರಿಗೆ ಒಂದು ಮಾತು ಕೊಟ್ಟಿದ್ರು DK ಶಿವಕುಮಾರ್ ಅವರು, ನಾನು CM ಆದ. ನನಗೆ ಅದು ಗೊತ್ತಿಲ್ಲ, ಅದು ಏನು ಕೊಟ್ಟಿದ್ರು ಏನು ಬಿಟ್ಟಿದ್ರು ಅಂತ ನಮಗೆ ಗೊತ್ತಿಲ್ಲ. ನಾನೇನು ಹೇಳಕ್ಕೆ ಬರೋದಿಲ್ಲ. ಈ ಮಾಧ್ಯಮದ ಮುಖೇಣ ನನಗೆ ತಿಳಿದು ಬಂತು ಅಷ್ಟೇ. ನೋಡೋಣ, ಅದೇ ಏನೇ ಆದರೂ ಕೂಡ, ಏನೇ ಇದ್ದರೂ ಕೂಡ ವಿಚಾರವನ್ನು ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಸ್ಪೀಕರ್ ಸ್ಥಾನದ ವಿಚಾರ ಸರ್, ತಮ್ಮ ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಏನು ನೋಡೋಣ ಏನೇನು ಆಗ್ತದೋ. ಒಂದು ವೇಳೆ ಪಕ್ಷ ತೀರ್ಮಾನ ಮಾಡಿ ಕೊಟ್ಟರೆ ನಿಭಾಯಿಸೋದಕ್ಕೆ ರೆಡಿ ಇದ್ದೀರಿ ಸರ್? ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಐ ಆಮ್ ದಿ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನ್ ಇನ್ ದ ಕಾಂಗ್ರೆಸ್. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಎ ಕಾಂಗ್ರೆಸ್ ಮನ್. ದಿಸ್ ಇಸ್ ದ 55th year ಆಸ್ ಎ ಕಾಂಗ್ರೆಸ್ ಮನ್. ಸ್ಪೀಕರ್ ಸ್ಥಾನ ಬೇಕಾ, ಸಚಿವ ಸ್ಥಾನ ಬೇಕಾ? ನೋಡೋಣ ಅದು ಏನು ಮಾಡ್ತಾರೆ. ಅದು ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ.